ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಭಾರತದ ರಾಷ್ಟ್ರಧ್ವಜದ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ರಾಷ್ಟ್ರೀಯ ಧ್ವಜ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತೆ? ರಾಷ್ಟ್ರೀಯ ಧ್ವಜ ದಿನ ಅಥವಾ ನ್ಯಾಷನಲ್ ಫ್ಲಾಗ್ ಡೇ. ನ್ಯಾಷನಲ್ ಫ್ಲಾಗ್ ಡೇ. ಸ್ನೇಹಿತರೆ, ಇದೊಂದೇ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಭಾರತದ ರಾಷ್ಟ್ರಧ್ವಜದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸೊ ರಾಷ್ಟ್ರೀಯ ಧ್ವಜ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತೆ ಕೇಳಿದ್ರೆ ಜುಲೈ 22ರಂದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜುಲೈ 22ರಂದು ಆಚರಿಸಲಾಗುತ್ತೆ. ಸೊ ಯಾಕೆ ಅಂತ ಕೇಳಿದ್ರೆ ಜುಲೈ 22, 1947ರಲ್ಲಿ ಭಾರತದ ರಾಷ್ಟ್ರ ಧ್ವಜದ ಅಂಗೀಕಾರವಾಗಿದ್ದು. ರಾಷ್ಟ್ರಧ್ವಜದ ಅಂಗೀಕಾರ ಆಗುತ್ತೆ. ಎಲ್ಲಿ ಆಗುತ್ತೆ ಕೇಳಿದ್ರೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಹಾಲಲ್ಲಿ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಹಾಲ್. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಹಾಲಲ್ಲಿ ಜುಲೈ 22, 1947ರಲ್ಲಿ ರಾಷ್ಟ್ರಧ್ವಜದ ಅಂಗೀಕಾರ ಆಗುತ್ತೆ. ಸಂವಿಧಾನ ಸಭೆಯಿಂದ ತ್ರಿವರ್ಣ ಧ್ವಜವನ್ನು ಅಂಗೀಕಾರ ಮಾಡಲಾಗುತ್ತೆ. ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಂಗೀಕಾರ ಮಾಡಿದ ದಿನ ಯಾವುದು? ಈಗಲೇ ಹೇಳಿದಾಗೆ 22 ಜುಲೈ 1947ರಲ್ಲಿ ಭಾರತದ ಸಂವಿಧಾನ ಸಭೆ ಭಾರತದ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡುತ್ತೆ. ತ್ರಿವರ್ಣ ಧ್ವಜವಾಗಿತ್ತು. ಈ ಅಂಗೀಕಾರ ಮಾಡಿದ್ದು ಪ್ರೆಸೆಂಟ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅದೇ ತ್ರಿವರ್ಣ ಧ್ವಜ 22 ಜುಲೈ 1947ರಲ್ಲಿ ಅಂಗೀಕಾರವಾಗಿದ್ದು. ಈ ಕೆಳಗಿನ ಯಾವ ಸ್ಥಳದಲ್ಲಿ 1906ರಲ್ಲಿ ಮೊಟ್ಟ ಮೊದಲಿಗೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಲಾಯಿತು? ಯಾವ ಪ್ಲೇಸಲ್ಲಿ ಅಂತ? ಸರಿಯಾದ ಉತ್ತರ ಕಲ್ಕತ್ತಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಭಾರತದಲ್ಲಿ ಹಾರಿಸಿದಂತಹ ಮೊದಲ ರಾಷ್ಟ್ರಧ್ವಜ. ಅಂದರೆ ಸ್ವತಂತ್ರ ಬಂದ ನಂತರ ಹಾರಿಸಿದ್ದಲ್ಲ, ಇದು ಭಾರತಕ್ಕೆ ರಾಷ್ಟ್ರಧ್ವಜ ಆದ ನಂತರ ಮೊಟ್ಟ ಮೊದಲಿಗೆ ರಾಷ್ಟ್ರಧ್ವಜ ಹಾರಿಸಿದ್ದು ಬಿಫೋರ್ ಇಂಡಿಪೆಂಡೆನ್ಸ್ 1906ಅಲ್ಲಿ. ಭಾರತೀಯ ಧ್ವಜ ಸಂಹಿತೆ 2002ರ ಪ್ರಕಾರ ಬೇರೆ ದೇಶದ ಧ್ವಜದೊಂದಿಗೆ ಭಾರತೀಯ ಧ್ವಜವನ್ನು ಹಾರಿಸಬೇಕಾದ್ರೆ ಯಾವ ರೀತಿ ಹಾರಿಸಬೇಕಾಗತ್ತೆ? ಸರಿಯಾದ ಉತ್ತರ ಬಲಭಾಗದ ಕೊನೆಯಲ್ಲಿ, ಬಲಪಕ್ಕದಲ್ಲಿ ಮತ್ತು ಕೊನೆಯಲ್ಲಿ. ಬಲಭಾಗದ ಕೊನೆಯಲ್ಲಿ ಬೇರೆ ದೇಶಗಳ ರಾಷ್ಟ್ರಧ್ವಜಗಳ ಜೊತೆಗೆ ಭಾರತದ ರಾಷ್ಟ್ರಧ್ವಜ ಹಾರಿಸುವ ಸಂದರ್ಭದಲ್ಲಿ ಬಲಭಾಗದ ಕೊನೆಯಲ್ಲಿ ಹಾರಿಸಬೇಕಾಗತ್ತೆ. ಭಾರತದಲ್ಲಿ ಹಾರಿಸಬೇಕಾದ್ರೆ ನೆನಪಿರ್ಲಿ. ಈ ಕೆಳಗಿನ ಯಾವ ದೇಶದ ಧ್ವಜದಲ್ಲಿ ಡ್ರ್ಯಾಗನ್ ಚಿತ್ರ ಇದೆ? ಡ್ರ್ಯಾಗನ್ ಚಿತ್ರ ಇರುವಂತಹ ಧ್ವಜ ಯಾವ ದೇಶದ್ದು? ಸರಿಯಾದ ಉತ್ತರ ಭೂತಾನ್ ದೇಶದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ವರ್ಷದಲ್ಲಿ ಪ್ರಥಮ ಬಾರಿಗೆ ವಿದೇಶಿ ನೆಲದಲ್ಲಿ ಭಾರತೀಯ ಧ್ವಜವನ್ನು, ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು? ಸರಿಯಾದ ಉತ್ತರ ಸ್ಟಟ್ಗರ್ಟ್ನಲ್ಲಿ. ಈ ಸ್ಟಟ್ಗರ್ಟ್ ಎಲ್ಲಿ ಬರುತ್ತೆ ಕೇಳಿದ್ರೆ ಜರ್ಮನಿಯಲ್ಲಿ ಬರುತ್ತೆ. ಜರ್ಮನಿ ದೇಶದ ಸ್ಟಟ್ಗರ್ಟ್ನಲ್ಲಿ ಭಾರತದ ರಾಷ್ಟ್ರೀಯ ಧ್ವಜ ಮೊಟ್ಟ ಮೊದಲಿಗೆ ಹಾರಿಸುವುದರ ಮೂಲಕ ವಿದೇಶದಲ್ಲಿ ಭಾರತೀಯ ರಾಷ್ಟ್ರಧ್ವಜ ಹಾರಿದ ದಾಖಲೆ ಆಗುತ್ತೆ. ಯಾವಾಗ ಕೇಳಿದ್ರೆ 1907ರಲ್ಲಿ. ಹಾಗಾದ್ರೆ ಈ ರಾಷ್ಟ್ರಧ್ವಜವನ್ನು ಹಾರಿಸಿದವರು ಯಾರು? ಮೇಡಮ್ ಬಿಕಜಿ ಕಾಮಾ. ಮೇಡಮ್ ಬಿಕಜಿ ಕಾಮಾ ಅವರು 1907ರಲ್ಲಿ ಜರ್ಮನಿಯ ಸ್ಟಟ್ಗರ್ಟ್ನಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. 1947ರಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಸ್ಥಳ ಯಾವುದು? ನಾನು ಆಗಲೇ ಹೇಳಿದೆ, ಭಾರತದ ರಾಷ್ಟ್ರಧ್ವಜ ಮೊಟ್ಟ ಮೊದಲಿಗೆ ಎಲ್ಲಿ ಹಾರಿಸಲಾಯಿತು ಕೇಳಿದ್ರೆ 1906ಅಲ್ಲಿ ಅಂತ ನೋಡಿದ್ವಿ. ಬಟ್ ಸ್ವತಂತ್ರ ಬಂದ ಮೇಲೆ 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ತ್ರಿವರ್ಣ ಧ್ವಜ ಏನು ಅಂಗೀಕಾರ ಆಗುತ್ತೆ, ಈ ಅಂಗೀಕಾರ ಆದ ನಂತರ ಈ ಒಂದು ತ್ರಿವರ್ಣ ಧ್ವಜವನ್ನು, ಅಂಗೀಕಾರವಾದಂತಹ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸಲಾಯಿತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಕೆಂಪುಕೋಟೆಯಲ್ಲಿ, ದೆಹಲಿಯ ಕೆಂಪುಕೋಟೆಯಲ್ಲಿ. ವಿದೇಶದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಮೊದಲ ಭಾರತೀಯರು ಯಾರು? ಆಗಲೇ ಹೇಳಿದ್ವಿ. ಸರಿಯಾದ ಉತ್ತರ ಮೇಡಮ್ ಬಿಕಜಿ ಕಾಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ? ಜರ್ಮನಿಯ ಸ್ಟಟ್ಗರ್ಟ್ನಲ್ಲಿ.
ಜರ್ಮನಿಯ ಸ್ಟಟ್ಗಟ್ನಲ್ಲಿ. ಯಾವಾಗ? 1907ರಲ್ಲಿ, 1907ರಲ್ಲಿ. ಸಂವಿಧಾನ ರಚನಾ ಸಭೆಯ ಧ್ವಜ ಸಮಿತಿಯ ಅಧ್ಯಕ್ಷತೆ ಯಾರು ವಹಿಸಿದ್ರು? ಸಂವಿಧಾನದ ರಚನಾ ಸಭೆ ಅನೇಕ ಉಪಸಮಿತಿಯನ್ನು ಹೊಂದಿತ್ತು. ಇದರಲ್ಲಿ ಧ್ವಜ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸರಿ ಉತ್ತರ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಾಬು ರಾಜೇಂದ್ರ ಪ್ರಸಾದ್. ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡುವವರು ಯಾರು? ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಲ್ಲಿ ಧ್ವಜವನ್ನು ಹಾರಿಸುವುದು ಯಾರು? ಸರಿಯಾದ ಉತ್ತರ ಪ್ರಧಾನಮಂತ್ರಿಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಗಣರಾಜ್ಯ ದಿನದಂದು ಯಾರು ಹಾರಿಸ್ತಾರೆ? ಗಣರಾಜ್ಯ ದಿನದಂದು. ಸೊ ಗಣರಾಜ್ಯ ದಿನದಂದು ಯಾರು ಧ್ವಜಾರೋಹಣ ಮಾಡ್ತಾರೆ ಕೇಳಿದ್ರೆ ರಾಷ್ಟ್ರಪತಿಗಳು ಮಾಡ್ತಾರೆ. ಯಾವಾಗ? January 26 ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡುವಂಥದ್ದು. ಹಾಗಾದರೆ ರಾಜ್ಯಗಳಲ್ಲಿ ಸ್ವಾತಂತ್ರ್ಯ ದಿನದಲ್ಲಿ ಧ್ವಜಾರೋಹಣ ಮಾಡೋದು ಯಾರು? ಸ್ವಾತಂತ್ರ್ಯೋತ್ಸವ ರಾಜ್ಯಗಳಲ್ಲಿ ಧ್ವಜಾರೋಹಣ ಮಾಡೋದು ಯಾರು? ಆಸ್ ಇಟ್ ಈಸ್ ಮುಖ್ಯಮಂತ್ರಿ ಮಾಡ್ತಾರೆ. ಹಾಗಾದರೆ ರಾಜ್ಯಗಳಲ್ಲಿ ಗಣರಾಜ್ಯೋತ್ಸವಕ್ಕೆ ಧ್ವಜಾರೋಹಣ ಮಾಡೋದು ಯಾರು ರಾಜ್ಯಗಳಲ್ಲಿ ಕೇಳಿದ್ರೆ ಆಯಾ ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲರು. ರಾಷ್ಟ್ರಧ್ವಜದ ಮಧ್ಯೆ ಇರುವ ಚಕ್ರವನ್ನು ಚರಕದ ಬದಲಿಗೆ ಚೇಂಜ್ ಮಾಡಿ ಚಕ್ರವನ್ನ ಸೇರಿಸಿದಂತಹ ವರ್ಷ ಯಾವುದು? ಸರಿಯಾದ ಉತ್ತರ 22 ಜುಲೈ 1947. 1947 22 ಜುಲೈ ಎಂದು ಏನು ರಾಷ್ಟ್ರಧ್ವಜದ ಅಂಗೀಕಾರ ಆಗುತ್ತೆ ಸಂವಿಧಾನ ಸಭೆಯಿಂದ, ಆ ಮೊದಲು ಚಕ್ರದ ಬದಲಿಗೆ ಚಕ್ರದ ಜಾಗದಲ್ಲಿ ಚರಕ ಇತ್ತು. ಬಟ್ ಈ ಚರಕವನ್ನು ತೆಗೆದು 1947 ಜುಲೈ 22ರಲ್ಲಿ ತ್ರಿವರ್ಣ ಧ್ವಜವನ್ನ ರಾಷ್ಟ್ರಧ್ವಜವನ್ನಾಗಿ ಅಂಗೀಕಾರ ಮಾಡಲಾಯಿತು. ಚಕ್ರ ಬಂದು ಸೇರ್ಕೊಳ್ಳುತ್ತೆ. ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಎಷ್ಟು? ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆ, ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಇದು. ಸೊ ಸರಿಯಾದ ಉತ್ತರ 3:2. ಉದ್ದ ಮತ್ತು ಅಗಲಗಳ ಅನುಪಾತ 3:2 ಆಗಿರುತ್ತೆ. ಪ್ರಸ್ತುತ ಇರುವ ರಾಷ್ಟ್ರೀಯ ಧ್ವಜದ ವಿನ್ಯಾಸ ಮಾಡಿದವರು ಯಾರು? ಅಂದ್ರೆ ಪ್ರಸ್ತುತ ಏನು ಕೇಸರಿ ಬಿಳಿ ಹಸಿರು ಮತ್ತು ನಡುವೆ ಇರುವಂತಹ ಅಶೋಕ ಚಕ್ರದ ಒಂದು ರಾಷ್ಟ್ರಧ್ವಜದ ವಿನ್ಯಾಸ ಮಾಡಿದವರು ಯಾರು ಕೇಳಿದ್ರೆ ಪಿಂಗಾಳಿ ವೆಂಕಯ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಿಂಗಾಳಿ ವೆಂಕಯ್ಯ. ನೋಡಿ, ಪ್ರತಿ ವರ್ಷ ನಾವು ಆಗಸ್ಟ್ 2ರಂದು ಪಿಂಗಾಳಿ ವೆಂಕಯ್ಯ ಅವರ ಜನ್ಮದಿನವನ್ನು ಆಚರಿಸ್ತೀವಿ. ಪಿಂಗಾಳಿ ವೆಂಕಯ್ಯ ಜನ್ಮದಿನ ಆಚರಿಸ್ತೀವಿ. ಈ ಮಾಹಿತಿ ಗೊತ್ತಿರಲಿ. ಸ್ವಾತಂತ್ರ್ಯ ದಿನದಂದು 17 ಬಾರಿ ರಾಷ್ಟ್ರಧ್ವಜವನ್ನು ಹಾರಿಸಿದ ದಾಖಲೆ ಯಾರ ಹೆಸರಲ್ಲಿದೆ? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿದೆ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಅತಿ ಹೆಚ್ಚು ಸಾರಿ ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನದಂದು ಧ್ವಜವನ್ನು ಹಾರಿಸಿದ ಕೀರ್ತಿ 17 ಸಾರಿ ದಾಖಲೆ ಇರುವಂಥದ್ದು ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ. ಸೊ ನೋಡಿ, ಅವರ ನಂತರ ಜವಾಹರ್ಲಾಲ್ ನೆಹರು 17 ಸಾರಿ ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಮಾಡಿದ್ರೆ 2ನೇ ಸ್ಥಾನದಲ್ಲಿ ಇಂದಿರಾ ಗಾಂಧಿ ಅವರು ಎಷ್ಟು ಸಾರಿ ಹಾರಿಸಿದ್ದಾರೆ? 16 ಸಾರಿ. 3ನೇ ಸ್ಥಾನದಲ್ಲಿರೋದು ಪ್ರಸ್ತುತ ಇರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12 ಸಾರಿ. ಇಲ್ಲೊಂದು ವಿಶೇಷವಾದ ಅಂಶವಿದೆ, ಗಮನಿಸಿ. ಭಾರತದಲ್ಲಿ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡದೇನೆ ಇರುವಂತಹ ಪ್ರಧಾನಮಂತ್ರಿಗಳು ಯಾರು ಅಂತೇಳಿ ನೋಡಿ. ಒಂದು ಗುಲ್ಜಾರಿ ಲಾಲ್ ನಂದಾ, ಇನ್ನೊಂದು ಚಂದ್ರಶೇಖರ್. ಇವರಿಬ್ಬರು ಸ್ವಾತಂತ್ರ್ಯ ದಿನಗಳಲ್ಲಿ ಧ್ವಜಾರೋಹಣ ಮಾಡುವ ಅವಕಾಶ ಅವರಿಗೆ ಸಿಗದೇ ಇಲ್ಲ. ಧ್ವಜಾರೋಹಣ ಮಾಡದೇ ಇರುವ ಪ್ರೈಮ್ ಮಿನಿಸ್ಟರ್ಸ್ ಇವರು ನೋಡಿ. ಸ್ವಾತಂತ್ರ್ಯ ದಿನಗಳಲ್ಲಿ ಧ್ವಜಾರೋಹಣ ಮಾಡದೇ ಇರುವ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಗುಲ್ಜಾರಿಲಾಲ್ ನಂದಾ ಒಂದು, ಚಂದ್ರಶೇಖರ್ ಮತ್ತೊಬ್ರು.
ಸ್ವಾತಂತ್ರ್ಯ ದಿನದಂದು 12 ಬಾರಿ ರಾಷ್ಟ್ರಧ್ವಜವನ್ನು ಹಾರಿಸಿದ ದಾಖಲೆ ಯಾವ ಕಾಂಗ್ರೆಸ್ಸೇತರ ಪ್ರಧಾನಿಗಿದೆ? ಸರಿಯಾದ ಉತ್ತರ ಸೊ ಇದಕ್ಕೆ ನರೇಂದ್ರ ಮೋದಿ ಆಗ್ಬೇಕಿತ್ತು. ನರೇಂದ್ರ ಮೋದಿ. ರಾಷ್ಟ್ರಧ್ವಜ ಕೇವಲ ಸ್ವತಂತ್ರದ ಪ್ರತೀಕವಲ್ಲ, ಬದಲಾಗಿ ಜನರ ಸ್ವಾತಂತ್ರ್ಯದ ಪ್ರತೀಕ ಅಂತ ಹೇಳಿದವರು ಯಾರು? ಸರಿ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಧ್ವಜ ಹಾರಿಸೋದು ಮೂಲಭೂತ ಹಕ್ಕಿನ ಫಂಡಮೆಂಟಲ್ ರೈಟ್ ಇದರ ಅಡಿಯಲ್ಲಿ ತಂದಿದೆ? ಸರಿ ಉತ್ತರ ಆರ್ಟಿಕಲ್ 19(1) ಆ ಅಥವಾ ಎ. ಆರ್ಟಿಕಲ್ 19(1) ಎ ಈ ಅಡಿಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನ ಮೂಲಭೂತ ಹಕ್ಕಿನ ಅಡಿಯಲ್ಲಿ ತಂದಿರುವಂಥದ್ದು. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಧ್ವಜ ಹಾರಿಸಿದ ಸ್ಥಳ ಯಾವುದು? ಸರಿ ಉತ್ತರ ಕೆಂಪುಕೋಟೆ ಅಥವಾ ರೆಡ್ ಫೋರ್ಟ್, ದೆಹಲಿಯ ಕೆಂಪುಕೋಟೆ. ಅಶೋಕ ಚಕ್ರವನ್ನ ಕೆಳಗಿನ ಯಾವ ಸ್ಥಳದಿಂದ ಆಯ್ದುಕೊಳ್ಳಲಾಗಿದೆ? ಎಲ್ಲಿತ್ತು ಇದು ಅಶೋಕ ಚಕ್ರ ಕೇಳಿದ್ರೆ ಸಾರಾನಾಥದ ಅಶೋಕ ಸ್ತಂಭದ ಮೇಲಿತ್ತು. ಸಾರನಾಥದ ಅಶೋಕ ಸ್ತಂಭದಲ್ಲಿದ್ದಂತಹ ಅಶೋಕ ಚಕ್ರವನ್ನ ತೆಗೆದು ಭಾರತದ ರಾಷ್ಟ್ರಧ್ವಜಕ್ಕೆ ಅಳವಡಿಸಿಕೊಳ್ಳಲಾಯಿತು. ಭಾರತಕ್ಕೆ ರಾಷ್ಟ್ರಧ್ವಜವನ್ನ ಹೊಂದುವ ನಿರ್ಣಯ ತೆಗೆದುಕೊಂಡಿದ್ದು ಯಾರು? ಸರಿಯಾದ ಉತ್ತರ ಸಂವಿಧಾನ ರಚನಾ ಸಭೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಂತ ಕರಿತೀವಲ್ಲ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಈ ನಿರ್ಣಯ ತೆಗೆದುಕೊಳ್ತು. ರಾಷ್ಟ್ರದ ಧ್ವಜ ಸಮಿತಿ ಅಧ್ಯಕ್ಷತೆ ವಹಿಸಿದ್ದು ಅವತ್ತಿನ ನಂತರ ಭಾರತದ ಮೊದಲ ರಾಷ್ಟ್ರಪತಿಯಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಷ್ಟ್ರಧ್ವಜದ ಅಶೋಕ ಚಕ್ರದಲ್ಲಿರುವ ಕಡ್ಡಿಗಳು ಸ್ಟೋಕ್ಸ್ ಇದಾವಲ್ಲ, ಅದು ಯಾವುದರ ಪ್ರತೀಕ ಆಗಿದೆ? ಸರಿಯಾದ ಉತ್ತರ ದಿನದ ಗಂಟೆಗಳು. 24 ಸ್ಟೋಕ್ಸ್ ಇರುವಂಥದ್ದು, 24 ಕಡ್ಡಿಗಳಿವೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ರಾಷ್ಟ್ರಧ್ವಜದ ನಿರ್ಮಾಣ ಮಾಡಲಾಗುತ್ತೆ? ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಭಾರತದ ರಾಷ್ಟ್ರಧ್ವಜ ಮಾಡುವಂತಹ ಏಕೈಕ ಸ್ಥಳ ಇದು. ಅಂದರೆ ನ್ಯಾಷನಲ್ ಗೌರ್ಮೆಂಟ್ ಅಫಿಷಿಯಲ್ ಬಿಲ್ಡಿಂಗ್ ಮೇಲೆ ಹಾರಿಸುವಂಥ ರಾಷ್ಟ್ರಧ್ವಜ ಖಾದಿಯಿಂದ ಮಾಡಲಾಗುತ್ತೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಇರುವಂಥದ್ದು ಇದು. ಸೊ ವಿಶೇಷತೆ ಏನು ಕೇಳಿದ್ರೆ ಇದನ್ನ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಘ ಇದೆಯಲ್ಲ, ಅದು ಇದನ್ನ ತಯಾರಿಯನ್ನು ಮಾಡುತ್ತೆ. ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸ್ವಸಹಾಯ ಸಂಘ. ಭಾರತೀಯ ಧ್ವಜ ಸಂಹಿತೆ ಜಾರಿಯಾದ ದಿನ ಯಾವುದು? ಸರಿಯಾದ ಉತ್ತರ ಜನವರಿ 26, 2002 ಭಾರತದ ಧ್ವಜ ಸಂಹಿತೆ ಜಾರಿಯಾಯಿತು. ವಾಹನಗಳ ಮೇಲೆ ರಾಷ್ಟ್ರಧ್ವಜ ಹಾಕಲು ಅನುಮತಿ ಯಾರಿಗೆ ನೀಡಲಾಗಿದೆ? ಸೊ ಸರಿಯಾದ ಉತ್ತರ ಅತ್ಯುನ್ನತ ವರ್ಗದ ಅಧಿಕಾರಿಗಳು, ಇವರಿಗೆ ಮಾತ್ರ ವಾಹನಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾಕೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸುವುದು ಯಾವುದರ ಪ್ರತೀಕ? ಆಪ್ಷನ್ಸ್ ಈ ರೀತಿ ಇದೆ: ವಿಜಯದ ಪ್ರತೀಕ, ಶೋಕಾಚರಣೆಯ ಪ್ರತೀಕ, ಉತ್ಸವದ ಪ್ರತೀಕ, ಸನ್ಮಾನದ ಪ್ರತೀಕ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.